ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ಒಂದು ಹಂಚೊಳಗೆ ಸಣ್ಣಗೆ ಹೆಚ್ಚಿರುವಂಥ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು. ಅದು ಹೆಂಗೆ ಫ್ರೈ ಮಾಡೋದು ಅಂತ ಹೇಳ್ತೀನಿ ಬರ್ರಿ. ಫ್ರೈ ಮಾಡ್ಬೇಕಾದ್ರೆ ಫಸ್ಟು ಲೋ ಫ್ಲೇಮ್ನಾಗ ಇಟ್ಕೊರಿ, ಯಾಕಂದ್ರೆ ಅವು ಹೊತ್ತಾವೆ. ಹಾಗಾಗಿ 2 ಮಿನಿಟ್ಸ್ ಅಷ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆಂದಾಗಿ 2 ನಿಮಿಷ ಫ್ರೈ ಮಾಡ್ಕೊರಿ. ಈಗ ಬೆಂಡೆಕಾಯಿ ಪಲ್ಯ ಮಾಡೋಕೆ ಏನೇನು ಬೇಕು ನೋಡೋಣ ಬರ್ರಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಸೊಪ್ಪು. ಈಗ ಮಾಡೋದು ವಿಧಾನ ತೋರಿಸ್ತೀನಿ ಬರ್ರಿ. ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿರಿ. ಬೆಂಡೆಕಾಯಿ ಹುರ್ಕೊಂಡಿರ್ತೀರಲ್ಲ, ಅವು ಕೂಡ ಅದಕ್ಕೂ ಎಣ್ಣೆ ಹಾಕಿರ್ತೀರಲ್ಲ, ಹಾಗಾಗಿ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೋಬೇಕು. ಜೀರಿಗೆ ಸಾಸಿವೆ ಹಾಕ್ಕೊಂಡ ನಂತರ ಸ್ವಲ್ಪ ಕರಿಬೇವು ಚಟ್ಪಟ್ ಅನ್ನೋಷ್ಟರಿಗೆ ಈರುಳ್ಳಿನ ಹಾಕ್ಕೋಬೇಕು. ಕರಿಬೇವನ್ನ ಹಾಕಿದ ತಕ್ಷಣ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊರಿ, ಇಲ್ಲಾಂದ್ರೆ ಹೊತ್ತವು. ಈಗ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಸಣ್ಣ ಆಗೋವರೆಗೂ ಫ್ರೈ ಮಾಡಿಕೊಂಡು, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಅದಕ್ಕೆ ಒಂದು ಟೊಮ್ಯಾಟೊ ಹಾಕ್ಕೊಂಡಿನಿ. ಟೊಮ್ಯಾಟೊ ಸ್ವಲ್ಪ ಸಣ್ಣಗೆ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿರ್ತೀರಲ್ಲ, ಹಾಗೆ ಟೊಮ್ಯಾಟೊನೂ ಹಾಕ್ಕೊಂಡ್ಮೇಲೆ ಅದನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊರಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊರಿ, 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊರಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊರಿ. ನೀವು ಯಾವ ರೀತಿ ಎಷ್ಟು ತೊಗೊಂಡು ಮಾಡ್ತಿರ್ತೀರಿ ಅದ್ರ ಮೇಲೆ ಉಪ್ಪು ಹಾಕ್ಕೊರಿ. ಟೇಸ್ಟ್ ನೋಡ್ಕೊಂಡು ಹಾಕ್ಕೊರಿ. ನಾ ಈಗ ಹಾಕ್ಕೊಂಡಿರೋದು 1 ಟೇಬಲ್ ಸ್ಪೂನ್ ಉಪ್ಪು, ಅದಕ್ಕೆ 1 ಟೇಬಲ್ ಸ್ಪೂನ್ ಖಾರನೂ ನಿಮಗೆ ಹೆಂಗೆ ಬೇಕು ಅದರ ಅನುಗುಣವಾಗಿ ಖಾರ ಆ್ಯಡ್ ಮಾಡ್ಕೋಬೇಕು. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಖಾರ ಹಾಕ್ಕೊಂಡಿನಿ. ಈಗ ಅದಕ್ಕೆ ಹುರಿದಿಟ್ಟಿರ್ತೀವಲ್ಲ ಆ ಬೆಂಡೆಕಾಯಿನ ಹಾಕ್ಕೋಬೇಕು. ಆ ಬೆಂಡೆಕಾಯಿನ ಹಾಕ್ಕೊಂಡು ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂಡೆಕಾಯಿ ಸಾಫ್ಟ್ ಆಗೋವರೆಗೂ ಅದನ್ನ ನೀವು ಎಲ್ಲದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊತ 1-2 ಮಿನಿಟ್ಸ್ ಅದನ್ನ ಮಿಕ್ಸ್ ಮಾಡ್ಕೊರಿ. ನಾ ಇಲ್ಲೇ ನೀರು ಹಾಕ್ಕೊಳತ್ತೀನಿ, ಅದು ನಿಮಗೆ ಬಿಟ್ಟಿದ್ದು. ನೀರು ಹಾಕ್ಕೊಳ್ಳೋರಿದ್ರೆ ಹಾಕ್ಕೊರಿ, ಇಲ್ಲಾಂದ್ರೆ ಹಂಗೆ ಫ್ರೈ ಮಾಡ್ಕೊಳಂಗಿದ್ರೆ ಹಂಗೆ ಫ್ರೈ ಮಾಡ್ಕೊರಿ, ಅದು ಟೇಸ್ಟ್ ಚಲೋ ಇರ್ತೈತಿ. ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿಂದ ಅವು ಇನ್ನೂ ಸಾಫ್ಟ್ ಆಕ್ಕವು. ಹಾಗಾಗಿ ನಾನು ಇಲ್ಲಿ ನೀರು ಹಾಕ್ಕೊಂಡೀನಿ. ಇದೆಲ್ಲನೂ ಚೆಂದ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಹಾಕಿರ್ತೀವಿ ನೋಡಿರಿ, ಅದೆಲ್ಲ ನೀರು ಸ್ವಲ್ಪ ಹೋಗುವಂಗೆ ಸ್ವಲ್ಪ ಕುದಿಯಾಕೆ ಬಿಡ್ರಿ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದ್ರ ಬಾಯಿ ಮುಚ್ಚಿದ್ರೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಕಂಪ್ಲೀಟ್ ಆಯಿತು. ನೋಡಿದ್ರಲ್ಲ 2 ನಿಮಿಷದೊಳಗೆ ಹೆಂಗೆ ಬೆಂಡೆಕಾಯಿ ಪಲ್ಯ ಮಾಡೋದಂತ. ನೀವು ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.